ವಾಕ್ ಮಾಡ್ತಿದ್ದ 30% ಬರಿತೀನಿ ಅಂದ್ರೆ ನೋಡಿದ್ರಾ ಆಮೇಲೆಲ್ಲ ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಗಂತ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆಬ್ವಿಯಸ್ಲಿ ಈಗಾಗಲೇ ಗೊತ್ತಾಗಿರುತ್ತೆ ನಿಮಗೆ, ತಮ್ಮನೆಲ್ಲ ನೋಡಿರ್ತೀರ ನಾನು ಏನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ. ಕಿಚನಲ್ಲಿ ಇದ್ದೀನಿ ಅಂತಂದರೆ ರೆಸಿಪಿ ಬ್ಲಾಗೇ ಮಾಡ್ತಾ ಇದ್ದೀನಿ. ನ್ಯೂ ರೆಸಿಪಿ ಯಾವತ್ತೂ ಟ್ರೈ ಮಾಡಿಲ್ಲ, ಮಾಡುವ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಏನು ರೆಸಿಪಿ ಅಂತ ಅಂದರೆ ಸೋಯಾ ತೊಗೊಬಂದಿದ್ದೀನಿ. ಅದರಲ್ಲಿ ಏನಾದರೂ ಈ ಚಿಕನ್ ಗೊಜ್ಜು ಥರ ಮಾಡ್ತಾರಲ್ಲ ಅದು, ಇಲ್ಲ ಅಂತಂದರೆ ವೆಜ್ ಕುರ್ಮಾ ಮಾಡ್ತಾರಲ್ಲ ಆ ಥರ ಏನಾದರೂ ಟ್ರೈ ಮಾಡೋಣ ಅಂತ. ಎರಡು ಒಂದೇ ಥರನೇ, ಸ್ವಲ್ಪ ಮಸಾಲ ಐಟಮ್ಸ್ ಬೇರೆ ಬೇರೆ ಟ್ರೈ ಮಾಡುವ ಅಂತ ಅಂದ್ಬಿಟ್ಟು ಸೋಯಾ, ಅದಕ್ಕೆ ಇಲ್ಲಿ ಆನಿಯನ್ನು ಇಷ್ಟೂ ಇದೆರಡು ರುಬ್ಕೊಳ್ಳೋದಕ್ಕೆ, ಇನ್ನೆರಡು ಕಟ್ ಮಾಡ್ಕೊಳ್ಳೋದಕ್ಕೆ, ಆ್ಯಂಡ್ ಇಲ್ಲಿ ಮಸಾಲ ಪೌಡರ್ಸ್, ಇದು ಚಿಲ್ಲಿ ಪೌಡರು, ತೆಗಿಯೋಕ್ಕೆ ಆಗ್ತಿಲ್ಲ, ಚಿಲ್ಲಿ ಪೌಡರ್, ಮತ್ತು ಇದಕ್ಕೆ ಮಸಾಲ ಐಟಮ್ಸ್ ಏನೇನೆಲ್ಲ ರುಬ್ಕೋಬೇಕು ಎಲ್ಲನೂ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೂ ಅದಕ್ಕೆ ಸೊಪ್ಪುಗಳೆಲ್ಲ ಹಾಕೋದು ಅದೆಲ್ಲ ಇದೆ. ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಫಸ್ಟ್ ಇವಾಗ ಒಂದು ಸೋಯಾನ 3 to 4 minutes ನೆನೆಸ್ಬಿಡೋಣ ಅಂತ ಇಟ್ಟಿದ್ದೀನಿ, ಚೆನ್ನಾಗಿ ಬೇಯುತ್ತೆ ಅಂತ ಅಂದ್ಬಿಟ್ಟು. ಇದರಲ್ಲಿ ಅರ್ಧ ಹಾಕೋತೀನಿ, ಬಿಕಾಸ್ ಮಾರ್ನಿಂಗ್ ನಮ್ಮಮ್ಮ ಮಾಡಿರೋದೆಲ್ಲ ಹಾಗೆ ಇದೆ. ನನಗಿವಾಗ ಬೇಕು, ನನಗೆ ಮಾಡ್ಕೋಬೇಕಿತ್ತು. ಸೊ ಹಾಗಾಗಿ ನನ್ನ ಫುಡ್ನ ನಾನು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಅರ್ಧನ ನೆನೆಸಿರ್ತೀನಿ ಫಸ್ಟ್ ಇದನ್ನು ಕಟ್ ಮಾಡ್ಕೊಂಡು ಈಗ ಇಲ್ಲಿ ಒಂದು 100 ಗ್ರಾಮ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಗೈಸ್. ಒಂದು ಅಂದರೆ ಏನು ಅಳತೆ ಮಾಡಿಲ್ಲ, ಒಂದು ಅಂದಾಜು ಮೇಲೆ ಹಾಕಿದ್ದೀನಿ 100 ಗ್ರಾಮ್ ಆಗೋಷ್ಟು ಸೋಯಾನ ನೆನೆಸಿರ್ತಿದ್ದೀನಿ. ಈಗ ಫಟಾಫಟ್ ಅಂತ ಎಲ್ಲ ಮಸಾಲ ಐಟಮ್ಸ್ನ ರೆಡಿ ಮಾಡ್ಕೊಳ್ಬೇಕು, ಅಂದರೆ ರುಬ್ಕೊಂಡು ಎಲ್ಲ ರೆಡಿ ಮಾಡ್ಕೋಬೇಕು. ಬನ್ನಿ ಗೈಸ್, ವಿಡಿಯೋನ ರೆಸಿಪಿ ವಿಡಿಯೋ ಅಂತಲೇ ಸ್ಟಾರ್ಟ್ ಮಾಡಿದೆ, ಬಟ್ ಮಾಡಿದ್ದೀನಿ ಶಾರ್ಟಲ್ಲಿ ಹಾಕಿರ್ತೀನಿ. ರೆಸಿಪಿ ವಿಡಿಯೋ ಬೇಕಂದರೆ ಹೋಗಿ ಅದಕ್ಕೆ ಟ್ಯಾಗ್ ಮಾಡಿರ್ತೀನಿ, ವಿಡಿಯೋಗೆ ಶಾರ್ಟ್ ವಿಡಿಯೋಗೆ ಇದನ್ನು ಟ್ಯಾಗ್ ಮಾಡಿರ್ತೀನಿ, ಹೋಗಿ ನೋಡಿ. ಓಕೆನಾ? ಮಸ್ತಾಗಿದೆ ಗೈಸ್, ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿರೋದು, ಮಸ್ತಿದೆ. ರೈಸಿಗೆ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ, ರೈಸ್ಗೆ ಇರಲಿ ಅಂದ್ಬಿಟ್ಟು. ಇದು ಫಿಲ್ ಒಂಥರ ಮಶ್ರೂಮ್ ಫೀಲ್ ಕೊಡ್ತಾ ಇದೆ, ಮಸ್ತಿದೆ ಗೈಸ್ ನಿಜ. ಆ್ಯಂಡ್ ರೆಸಿಪಿನ ನಾನು ಎಲ್ಲೂ ನೋಡ್ಕೊಂಡು ಮಾಡಿದ್ದಲ್ಲ, ಸುಮ್ಮನೆ ಹಂಗೆ ರ್ಯಾಂಡಮಾಗಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನನಗೆ ಹಂಗೆ ತಲೆಗೆ ಬಂತು, ಚೆನ್ನಾಗಿರುತ್ತೆ ಹೆಂಗೆ ಮಾಡಿದ್ರೆ ಅಂತ ಅಂದ್ಕೊಂಡು ಮಾಡಿದೆ. ಫುಲ್ ಬಿಸಿಗೆ ಬೆವರು ಫುಲ್ ಕಿತ್ಕೊಂಡ್ಬಿಟ್ಟಿದೆ. ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಹಲೋ ಗೈಸ್, ಆ್ಯಕ್ಚುಲಿ ಇವತ್ತು ನಮಗೆ ಕಾಲೇಜ್ಗೆ ಹೋಗೋಂಗಿಲ್ಲ, ಬಟ್ ಕಾಂಪಿಟೇಷನ್ಗೆ ಹೋಗೋದಿದೆ. ಸೊ ಹಾಗಾಗಿ ಬೇರೆ ಕಾಲೇಜ್ಗೆ ಹೋಗಬೇಕು, ರೆಡಿ ಆಗ್ತಾ ಇದ್ದೀನಿ. ಇವಾಗ ಟಿಫನ್ ಏನಪ್ಪ ಅಂತ ಅಂದರೆ, ತುಂಬ ದಿನ ಆದಮೇಲೆ ನಾನು ಟಿಫನ್ಗೆ ಏನು ತಿಂತಾಯಿದ್ದೀನಿ ಅಂತ ಅಂದರೆ ಓಟ್ಸ್. ಡ್ರೈ ಫ್ರೂಟ್ಸ್ ಖಾಲಿಯಾಗಿದೆ, ಅದಕ್ಕೆ ಬರೀ ಓಟ್ಸ್ ತೊಗೊಂಡಿದ್ದೀನಿ ಸ್ವಲ್ಪ, ಆ್ಯಂಡ್ ಚಿಯಾ ಸೀಡ್ಸ್, ವಾಟರ್. ಈಗ ಇದೆಲ್ಲ ತಿನ್ಕೊಂಡು ಕುಡ್ಕೊಂಡು ಹೊರಡ್ಬೇಕು ಗೈಸ್. ಟೈಮ್ ಆಗಿದೆ, ಇನ್ನೊಂದು 15 minutes ಇರ್ಬೋದು. ಅಷ್ಟರಲ್ಲಿ ನಾನು ಬಸ್ ಸ್ಟಾಪಲ್ಲಿ ಇರಬೇಕು. ಬೇಗ ಬೇಗ ತಿನ್ಕೊಳ್ಳೋಣ ಬನ್ನಿ. ಗೊತ್ತಾಗುತ್ತೆ ನೋಡಿ, ಚೀಟ್ಬೇಕು. ಹೇ ಗಾಯ್ಸ್, ಇದು ಬಂದು ಸಂಡೇ ವ್ಲಾಗ್. ಇದೇ ವ್ಲಾಗಿಗೆ ಆ ಕ್ಲಿಪ್ಪಿಂಗ್ಸ್ ಕೂಡ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ತಂಗಿಗೆ ನೀಟ್ ಎಕ್ಸಾಮ್ ಇತ್ತು, ಇಲ್ಲ ಯೂನಿವರ್ಸಿಟಿ ಬಿದ್ದಿತ್ತು, ಅದಕ್ಕೆ ಅಂತ ಕರ್ಕೊಂಡು ಹೋದೆ. ಅಲ್ಲಿ ಬಂದಿದ್ದು ಪೇರೆಂಟ್ಸು, ಮತ್ತು 11ಗೆ ರಿಪೋರ್ಟಿಂಗ್ ಟೈಮ್ ಇದ್ದಿದ್ದು. ಅವಾಗಿಂದ ಸಂಜೆವರೆಗೂ ಅವರು ಎಲ್ಲೋ ಅಳ್ಳಾಡದೆ ಕೂತ್ಕೊಂಡಿದ್ದು ಎಲ್ಲ ನೋಡಿ ಸ್ವಲ್ಪ ಎಮೋಷ್ನಲ್ ಕೂಡ ಆದೆ. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನನ್ನ ತಂಗಿಗೋಸ್ಕರ ಅಷ್ಟು ಟೈಮ್ ಕೊಟ್ಟು ಅವಳನ್ನ ಕರ್ಕೊಂಡೋಗಿ ಎಕ್ಸಾಮ್ ಬರೆಸಿ ಅವಳು ಬರೋವರೆಗೂ ಅಲ್ಲೇ ಕಾಯ್ಕೊಂಡು ಕೂತ್ಕೊಂಡಿದ್ದು. ಅದೆಲ್ಲ ನಾನು ಯೂಶ್ವಲಿ ಆ ಥರ ಎಲ್ಲ ಏನೂ ಮಾಡಲ್ಲ, ಎಲ್ಲ ನಮ್ಮಪ್ಪನೇ ಮಾಡ್ತಾರೆ. ಬಟ್ ಇವಾಗ ಸ್ವಲ್ಪ ನಾನು ಕೆಲವೊಂದನ್ನು ಕಲಿತಾ ಇದ್ದೀನಿ. 5 o'clockಗೆ ಎಕ್ಸಾಮ್ ಮುಗಿದ್ರೂ ಅವ್ರ ಪೇಪರೆಲ್ಲ ತೊಗೊಂಡು ಬಿಡೋದಕ್ಕೆ ಲೇಟ್ ಆಯಿತು, ಒಂದು 5:20 ಏನೋ ಆಯಿತು. ಅಲ್ಲಿಂದ ಹಾಗೆ ಸಲೂನ್ ಹತ್ರ ಹೋಗಬೇಕು ಅಂತ ಅಂದ್ಕೊಂಡು ಅಲ್ಲಿಗೆ ಬಂದೆ. ಬಿಕಾಸ್ ನಮ್ಮ ಅಮ್ಮಂಗೆ ಹೇಳ್ತಾ ಇದ್ಲು ಅಂತ, ನನ್ನ ತಂಗಿ ಹೇರ್ ಕಟ್ ಮಾಡಿಸ್ಬೇಕು, ಸ್ಪ್ಲಿಟ್ಟಿಂಗ್ಸ್ ಆಗಿದೆ ಅಂತ. ಇನ್ನು ಬಂದಿದ್ದೀವಲ್ಲ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದೆ. ಆಮೇಲೆ ಅವಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಯಾವ ಥರ ಬೇಕೋ ಆ ಥರ ಎಲ್ಲ ಹೇರ್ ಕಟ್ ಮಾಡಿಸ್ಕೊಂಡು ಅಲ್ಲಿಂದ ಪಾಪ ಬೆಳಗ್ಗೆ ತಿಂದಿರೋದು ಏನೂ ತಿಂದೇ ಇರಲಿಲ್ಲ, ಏನಾದರೂ ಕೊಡ್ಸೋಣ ಅಂದ್ಬಿಟ್ಟು ಕರ್ಕೊಬಂದೆ.
ಅಲ್ಲಿ ಕೇಳಿದ್ದಕ್ಕೆ ನಾನ್ ವೆಜ್ ಬೇಕಂತಂದ್ಲು, ಅದನ್ನೇ ಕೊಡ್ಸೋಣ ಅಂದ್ಬಿಟ್ಟು ಚಪಾತಿ ಮತ್ತು ಚಿಕನ್ ಫ್ರೈ ಆ್ಯಂಡ್ ವೈಟ್ ರೈಸ್ ತೊಗೊಂಡಿದ್ವಿ. 6 ಏನೋ ಆಗಿತ್ತು. ಒಂದು 10 ಮಿನಿಟ್ಸ್ಗೆ ಪಟ ಎಲ್ಲ ತಿಂದ್ಕೊಂಡು ಇನ್ನೇನು ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಬೇಗನೆ ಅಲ್ಲಿಂದ ಓಟ್ವಿ. ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ವಿ ಪ್ಲೀಸ್. ಬ್ಯಾಗೆಲ್ಲ ಎತ್ಕೊಂಡು ಬಂದವ್ರೆ. ನಾನು ಒಂದೇ ಕ್ಲಾಸ್, ಸೊ ಅದಕ್ಕೆ ಒಂದು ಹಾಯ್ ಮಾಡೆ, ಹಾಯ್ ಕರು ಗೈಸ್. ನೀರೆಲ್ಲ ಡಬ್ಬಿ ಹೊಡೆದಾಕೊಂಬಿಟ್ಟು ಈಗ ಹೆಂಗೆ ಬರ್ತೀಯ ಲೇಖನ? ಹೆಂಗೆ ಬರ್ತೀಯ? ಕೈಯಲ್ಲಿ ಇಟ್ಕೊ ಬರ್ತೀಯಾ? ಇವಳ ಅಡಪಗಳು ನೋಡಿ, ಅಡಪಗಳು ಇದೆಲ್ಲ ಈ ವರ್ಡ್ ಇವಳೇ ಹೇಳ್ಕೊಟ್ಟಿರೋದು, ಅಡಪಗಳು. ಈಗ ಇವಳು ಅಡಪಗಳೆಲ್ಲ ಎಲ್ಲಿಕ್ಕೆ ಬರ್ತಾಳೆ ನೋಡೋಣ. ಇವಳಿಂದ ಜಿಮ್ಗೆ ಹೋಗಿ ಇವಾಗ ಬಂದವಳೆ. ಹೋಗಿ ಏನಕ್ಕೆ ಬಂದವಳೆ? ಏನಕ್ಕೆ ಬಂದಿದ್ಯಾ? ಏನಕ್ಕೆ ಬಂದಿದ್ಯಾ ಹೇಳು. ಹೋಗಕ್ಕಾಗಲ್ಲ ಸದ್ಯಕ್ಕೆ, ಅದಕ್ಕೆ ಬಂದವಳೆ. ಇಲ್ಲ ಅಂದಿದ್ರೆ ಬಾಯಿ ಮುಚ್ಕೊಂಡು ಹೋಗ್ತಿರೋಳು. ರೆಡಿ ಆಗದ್ ಬೇಡವಾ ಕ್ಲಾಸ್ಗೆ? ಮತ್ತೆ ಹೋಗು. ಕೊಡ್ತಾರಲ್ಲ ಗೂಸನ, ಅದಕ್ಕೆ ಕರೆಕ್ಟ್ ಹೇಳಿದೆ ನೋಡಿ. ಸನ್ಸ್ಕ್ರೀನ್ ಬಂದ್ಬಿಡಿದೆ, ಹಚ್ಕೊಂಡು ಬೆಳಗಾಗ್ಬಿಟ್ಟವಳೆ. ಕ್ಯೂಟಿ ಪಾಯಿ ಥರ ಕಾಣ್ತಿದ್ಯಾ ಬಿಡಲೇಕನ. ಸರಿ ನಾನು ಹೋಗಿರ್ತೀನಿ, ಒಂಚೂರು ಬ್ಯಾಗಲ್ಲಿ ಇಟ್ಕೊ ಬಾ, ಕ್ಲಾಸಿಗೆ ಕೊಡುವಂತೆ. ಹೋಗಿಲ್ಲ ಬಾಯ್ ಬಾಯ್. ಅಡ್ವೈಸ್ ಮಾಡಿ ಹೋದ್ರೆ ಇಲ್ಲೇ ಎಸ್ತು ಹೋಗ್ಬೋದೇನೋ. ಕೊಡು. ಇವಳು ಹಂಗೆ ಮಾಡಲ್ಲ, ಇವಳಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ. ಸರಿ ನನಗೆ ಅವಳ ಪ್ರೀತಿ ಜಾಸ್ತಿ. ಅವಳು ನೋಡಿ ಚೇಂಜ್ ಮಾಡ್ಕೊಂಬಿಟ್ಲು, ನಿನಗೆ ಅಂತ ಅಂದ್ಬಿಟ್ರೆ ಇನ್ನೇನೋ ಒಂದು ಅಂತೀಯ ಅಂತ. ಓಹೋ 12 ಮೊಟ್ಟೆ ಇವಳಿಗೆ ತಂದು ಇಟ್ಕೊಂಡ್ಬಿಟ್ಟು ನನಗೆ ಯಾರು ನಿನಗಾರು. ತಿನ್ನಿ. ಓಕೆ ಫ್ರೆಂಡ್ಸ್, ಇವಾಗ ಪ್ರಾಜೆಕ್ಟ್ನ ತೋರ್ಸೋಕೆ ಹೋಗಬೇಕು. ಎಲ್ಲಿವರೆಗೂ ಆಗಿದೆ ಅಂತ ಅಂದ್ಬಿಟ್ಟು ಫೈನಲೈಸ್ ಮಾಡಿಸ್ಬೇಕು. ಇವತ್ತು 5 ತಾನೇ, ಇವತ್ತು 5, ನಾಳೆ 6 ಅಂತಂದರೆ ನಾಳೆ ಅಷ್ಟೊತ್ತಿಗೆ ಫುಲ್ ಕಂಪ್ಲೀಟ್ ಆಗಿರಬೇಕು. ಹಾಗಾಗಿ ಹೋಗಬೇಕು ಗೈಸ್. ಇವಾಗ ನಿಮ್ದು ಏನು ಕತೆ? ನಾವು ಇವತ್ತು ತೋರಿಸ್ತೀವಿ ಅಷ್ಟು ನಮ್ಮ ಪಾರ್ಟ್ನರ್ ಜೊತೆ. ಗೈಸ್ ಏನಪ್ಪ ಅಂತಂದರೆ ಇವತ್ತು ಆ್ಯಕ್ಚುಲಿ ಇವತ್ತಿಂದ ನಾನೇ ಮಾಡ್ಕೋಬೇಕಂತ ಡಿಸೈಡ್ ಮಾಡಿದ್ದೀನಿ. ತಿಂಡಿ ಎಲ್ಲ ಪಾಪ ನಮ್ಮ ಮಮ್ಮಿಗೆ ಬೇಗ ಎಬ್ರಿಸ್ ಎಲ್ಲ ಇದು ಮಾಡಬಾರ್ದು ಅಂತ ನನ್ನ ಹೊಸ ಬಾಕ್ಸ್ ಇಲ್ಲೆಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ. ಏನೇನು ಮಾಡಿ ಹಳೆ ಬಾಕ್ಸ್ ಥರ ಕಾಣಿಸ್ಲಿ ಬಿಡು. ನೋಡಿ ಗಾಯ್ಸ್, ಎಂತ ಮಾಡ್ಕೊಂಡ್ಬಂದಿದ್ದೀನಿ ಅಂತಂದರೆ ಇದು ಸೋಯಾಯಿಂದ ಬಾತ್ ಮಾಡಿರೋದು. ಇದು ನಾರ್ಮಲ್ ಗ್ರೇಪ್ಸ್ ಅಂಗಡಿಲಿ ತೊಗೊಂಡಿರೋದು. ಇದು ಪಲ್ಯ, ಏನು ಪಾಲಕ್ದು ಪಲ್ಯ. ಪಾಲಕ್ ತೊಗೊಂಡೋಗ್ಬಿಟ್ಟು 2 ಡೇಸ್ ಆಗೋಗ್ಬಿಟ್ಟಿತ್ತು, ಫ್ರಿಡ್ಜಲ್ಲೆಲ್ಲ ಒಂಥರ ಆಗ್ಬಿಟ್ಟಿತ್ತು. ಸ್ವಲ್ಪ ಅಷ್ಟೇ ಚೆನ್ನಾಗಿದೆ ಇದು. ಅದಕ್ಕೆ ಅದ್ರ ಜೊತೆಗೆ ಬೇಳೆ ಹಾಕ್ಬಿಟ್ಟು, ತೊಗರಿ ಬೇಳೆ ಹಾಕ್ಬಿಟ್ಟು ಪಲ್ಯ ಮಾಡ್ಕೊಂಬಂದಿದ್ದೀನಿ. ಇಷ್ಟು ಮಾಡ್ಕೊಂಬಂದಿದ್ದೀನಿ ಗೈಸ್. ಬೆಳಗ್ಗೆ ಎದ್ದು ಬೇಗ ರೆಡಿಯಾಗಿ ಇದೆಲ್ಲ ಮಾಡಿ ಬೇಗ ಫ್ರೆಶ್ ಅಪ್ ಆಗಿ, ಗಾಡ್ ಐ ಆಮ್ ಗ್ರೇಟ್. ಇವ್ರೇನಿಲ್ಲ, ಎದೊಳ್ತಾರೆ, ಹಾಸ್ಟೆಲಲ್ಲಿ ಮಾಡಿಟ್ಟಿರೋದನ್ನ ತಿಂತಾರೆ. ಇನ್ನೇನು ಮಾಡ್ತೀಯಾ? ಪ್ಲೀಸ್, ಬೇಯಿಸ್ಕೊಂಡು ತಿನ್ನೋದು ಬೇರೆ, ಅಡುಗೆನೇ ಬೇರೆ. ಅಡುಗೆ ಮಾಡಕ್ಕೆ ನಮ್ದು ಮನೇನ ನಾನ್ಸೆನ್ಸ್ ಥರ ಮಾತಾಡ್ತೀವಿ. ಮನೇಲಿ ಇದ್ದಿದ್ರು ಮಾಡಿಸಿದ್ದೆ ಅಂತ ಹೇಳ್ಬಿಟ್ರೆ ಚೆನ್ನಾಗಿರಲ್ಲ. ಅದು ಟ್ರೈ ಮಾಡ್ತಿರ್ಲಿಲ್ಲ, ಟ್ರೈ ಮಾಡ್ತಾ ಇದ್ದೆ ಅಷ್ಟೇ. ನೋಡಿ ಗೈಸ್, ಏನೇ ಮಾಡಲ್ ಆಗ್ಬಿಟ್ಟಿದ್ಯಾ ಹುಡುಗಿ. ನಾನು ಅವಳನ್ನ ಬಿಟ್ಬಿಟ್ಟು ಮಿತ್ರ ದ್ರೋಹಿ ಇವಳು, ಕತ್ತೆ ಅಂತವಳು. ಒಟ್ಟಿಗೆ ಬರೆಯೋಣ ರೆಕಾರ್ಡು ಒಂದು ಬರ್ದಿಲ್ಲ ಅಂದ್ಬಿಟ್ಟು ನೋಡಿ ಗೈಸ್, ನಾನು ಬಿಟ್ಟು ಹೆಂಗೆ ಒಟ್ಟಿಗೆ ಬರೆಯೋಣ ಅಂತ ಹೇಳಿದ. ಫಸ್ಟ್ ಒಂದು ಬರ್ದಿದ್ದೀನಿ ಅಂತ ಹೇಳಿದ್ದು ನೋಡಿದ್ರಾ ಹೆಂಗೆ ಅಂತ. ನಾವು ಒಟ್ಟಿಗೆ ಬರೆಯೋಣ ಅಂತ ಹೇಳಿಲ್ಲ, ಫ್ರೆಂಡ್ ಬರ್ದಿಲ್ಲ ಅಂತ ನಾವು ಬರ್ದಿಲ್ಲ. ಚಾನ್ಸ್ ಇಲ್ಲ. ರೆಕಾರ್ಡ್ ತೊಗೊಂಡೋಗೋಕ್ಕೆ ಇದಿರಲ್ಲ, ಇಲ್ಲ ತೊಗೊಂಡೋಗಿರೋದು ಮರ್ತೋಗಿರ್ತಾಳೆ, ಇಲ್ಲ ಏನು ಬರಿಬೇಕು ಅಂತ ಗೊತ್ತಾಗಿರಲ್ಲ. ಅದಕ್ಕೆ ಈ ಥರ ಅದಕ್ಕೆ ಇವತ್ತು ಓಕೆ ಬರಿ ಏನು ಗೊತ್ತಾಗಿರಲ್ಲ, ಅದಕ್ಕೆ ಈ ಥರ ಬಿಡ್ತಾವಳೆ, ಸುತ್ಕೋಬೇಕಷ್ಟೇ ನಾವು. ಇಷ್ಟು ಒಳ್ಳೆ ಹುಡುಗಿ ಅಂತ ಅಂದರೆ ನಾನು ಮೋನಿಶ್ ಹೆಂಗೆ ಬರ್ದಿದ್ದಾಳೆ ಹಾಗೇನೆ. ಇಲ್ಲಾಂದರೆ ಫೋನಲ್ಲಿ ನೋಡ್ಕೊಂಡು ಬರೆಯೋಕ್ಕಾಗಲ್ಲ ಜಾಸ್ತಿ ಹೊತ್ತು ಅಂದ್ಬಿಟ್ಟು ಮಾಡ್ತಾಳೆ. ಬರೀ ಫೋನ್ ಆನ್ ಮಾಡಿದ ತಕ್ಷಣದೇ ಏನು ಡೌ ಮಾಡ್ತಾ ಇದ್ದೀನಿ. ಅದೇನೇ ನಿಜನ? ಫೋನಲ್ಲಿ ನೋಡ್ಕೊಂಡು ಬರೆಯೋಕ್ಕಾಗಲ್ಲ, ಯಾರು ಹುಡುಕಿ ಎಲ್ಲ ಬರೀತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಮೋನಿಶನ್ ಇಸ್ಕೊಂಡಿರೋದು ರೆಕಾರ್ಡು. ಅವಳು ಆಲ್ರೆಡಿ ಬರ್ದಿದ್ದಾಳೆ ಅಂತ. ಅವಳು ಒಂದಿಷ್ಟು ಎಗ್ರಿಸಿಲ್ಲ ಗೈಸ್. ಅವಳು ಎಷ್ಟು ಒಳ್ಳೆ ಸ್ಟೂಡೆಂಟ್ ಅಂದರೆ ತುಂಬ ನಿಯತ್ತು. ಟೆಕ್ನಾಲಜಿಗೆ ಮಾತ್ರ ನಿಯತ್ತು, ತುಂಬ ನಿಯತ್ತಿನ ಹುಡುಗಿ. ಅವಳು ಇಸ್ಕೊಂಡಿದ್ದೀನಿ, ಇವನು ಇಸ್ಕೊಂಡು ಅವಳು ಚಂದದು. ಅದು ಏನು ಫುಲ್ ಒಂದು ರೆಕಾರ್ಡಲ್ಲಿ ನಮ್ಮದೆಲ್ಲ ಒಂದು 13 ಪ್ರೋಗ್ರಾಮ್ಸ್ ಎಲ್ಲ ಒಂದು ರೆಕಾರ್ಡ್ಗಾದರೆ ಇವ್ನು ಬೇಕಾದ್ರೆ 20 ಒಂದೇ ರೆಕಾರ್ಡ್ಗೆ ಆಗ್ಬಿಡುತ್ತೆ. ಅಷ್ಟು ಎಗ್ರಿಸ್ಬಿಡ್ತಾನೆ. ಅವಳು ಇಸ್ಕೊಂಡು ಇವಳು ಇದ್ದಿದ್ದು ಕೇಳ್ಬಿಡಿ ಗೈಸ್.
ಇವಳು ಇನ್ನೂ ಹೆವಿ ಎಗರಿಸ್ತಾಳೆ. ಅವನು ಎಗರಿಸಿರೋದ್ರಲ್ಲೂ ಎಗರಿಸ್ತಾಳೆ. ಅದನ್ನ ಈಗ ಹೇಳ್ತಾ ಇದ್ಲು. ಹೇಳು 40% ಬರ್ದವನೇ, ನಾನು 10% ಬಿಟ್ಟು 30% ಬರಿತೀನಿ ಹಿಂದೆ. ನೋಡಿದ್ರಾ ಆಮೇಲೆಲ್ಲ ಬೆಳಗಾಗ್ಬಿಟ್ಟವಳೆ ಗೈಸ್, ಬೆಳಗಾಗ್ಬಿಟ್ಟವಳೆ. ಏರ್ಗೆಲ್ಲ ಸ್ಮೂತ್ ಮಾಡ್ಕೊಂತಾಳೆ, ಎಲ್ಲ ಮುಖನ ಬೆಳ್ಳಂಗ್ ಮಾಡ್ಕೊಂತಾಳೆ, ನಮ್ಮ ಹೊಟ್ಟೆನೂ ಉರಿಸ್ತಾಳೆ. ಹಿಂಗೆಲ್ಲ ಹೇಳ್ಬಿಟ್ಟು ಮುಖ ತೋರ್ತಾ ಲಾಗಲ್ಲಿ ಇದ್ದಾರೆ. ನಿನ್ ಕ್ಯೂಟ್ ಮುಖ ನೋಡ್ಲಿ ನಮ್ಮ ಜನ. ಲೋಫರ್ ಈ ಕಳ್ಳಿ ಥರ ಸಿಕ್ಕಾಕೊಂಡು ಮ್ಯಾಮ್ ಇರೋದಕ್ಕೆ ಇವಳನ್ನ ಕರಿತಾವಳೆ ಗೈಸ್. ಹೋಗು ಮನುಷ್ಯ. ವಿಡಿಯೋ ಮಾಡಿ ಅವಳದ್ದು ವಿಡಿಯೋ ಮಾಡಿ. ಕೈ ಮುಗಿ ಬರೇ ಕೈ ಮುಗಿ. ಹೌದಾ? ಚಾನ್ಸ್ ಸಿಕ್ಬಿಟ್ರೆ ಹೆಂಗ್ ಮಾಡಿಸ್ಕೊಂತಾಳೆ ಅಂತಂದ್ರೆ, ಸಿಗದೆ ಅಪರೂಪ ಚಾನ್ಸ್, ಯುಟಿಲೈಸ್ ಮಾಡ್ಬೇಕಮ್ಮ. ಪ್ಲೀಸ್, ನಿನಗೆ ಚಾನ್ಸ್ ಸಿಕ್ಕಿಲ್ಲ ಅಂದ್ರೆ ಸಿಗೋ ಥರ ಮಾಡ್ಕೊಂತಾಳೆ, ನಾಟಕ ಹೊಡಿತಾವಳೆ ಗೈಸ್. ಓಕೆ ನೀನು ಅದನ್ನೆಲ್ಲ ಹಾಕ್ಬೇಡ. ಹಾಕ್ತೀನಿ ಅಲ್ಲಿ. ಇಲ್ಲ ಏನ್ ಬೇಕಾದ್ರೂ ಮಾಡ್ತಾಳೆ. ಈ ತರ ಹೇಳ್ತೀಯಲ್ಲ ನೀನು. ಇಲ್ಲ, ಈಗ ತುಂಬಾ ಕೆಟ್ಟ ಮಾತಾಗ ಬಂದಿರೋದು. ವಿಡಿಯೋ ಆಫ್ ಆಗಿದ್ರೆ ಸರಿಯಾಗಿ ಹೇಳಿರೋಳು. ಇವಳಿಗೆ ಭಯ ಆಗ್ತೈತಂತೆ. ಇಷ್ಟು ದೊಡ್ಡ ದೇಹ, ಎಷ್ಟೆತ್ತಿದ್ಯಾ? 150. ಏನು ಎತ್ತರ ಅಂತ ಹೇಳ್ತಿಲ್ಲ, ಇದು ವೆಯ್ಟ್ ಎಷ್ಟೆತ್ತದೆ ಇವತ್ತು? ಲೆಗ್ 150 ಎತ್ತು ಬಂದು ಈ ದೇಹದ ಮುಂದೆ ಬಂದು ಕುತ್ಕೊಂಡು ಬೇಡ್ಕಂತವಳ ಅಲ್ಲಿಗನ ಬಿಡ್ಬಾ ಅಂತ. ಎಷ್ಟು ಭಯ ಇರಬೇಡ. ಏನ್ ಮಾಡೋದು? ಗ್ರೌಂಡಾಗ ವಾಕ್ ಮಾಡ್ತಿದ್ದ. ಗ್ರೌಂಡಾಗ ವಾಕ್ ಮಾಡ್ತಿದ್ಲು ಗೈಸ್. 150 kg ಗ್ರೌಂಡಾಗ ಎತ್ತವಳೆ. ಸಮಾಧಾನವಾಗಿ ಕುಡಿ ಅಲ್ಲಿ ಜಿಮ್ನರು ಇಲ್ಲಿಗೆ ಬಂದಿದ್ರು ಗ್ರೌಂಡ್ಗೆ. ಎಕ್ವಿಪ್ಮೆಂಟ್ಸ್ ತಗೊಂಡು ಹತ್ರ ಮಾಡ್ಸಕ್ಕೆ ಲೆಗ್ಡೇ ಇದೆ. ಯಪ್ಪ ಇಲ್ಲ ಸುಂದರ್ ಗೈಸ್. ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತೀನಿ. ಇವತ್ತು ವಿಡಿಯೋ ಎಲ್ಲ ಮಾಡೋಕ್ಕೋಗಲ್ಲ. ಇವತ್ತು ಸಿಕ್ಕಾಪಟ್ಟೆ ಕೆಲಸ ಐತೆ, ಬರಿಬೇಕು ಅಷ್ಟೇ ಗೈಸ್. ವಿಡಿಯೋ ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್. 120 ಸಲ ಫೋನ್ ತಗೊಂಡು ಕೂತ್ಕೊತಾಳೆ. ಇಗ್ನೋರ್. ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಗ್ನೋರರ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಬಾಯ್ ಬಾಯ್ ಗೈಸ್. ಬಾಯ್ ಮಾಡಿ. ಲಕ್ಕಿ ಏನು ಹೆಲ್ಪ್ ಆಗಲ್ಲ ಅಂತ. ಬಾಯ್ ಬಾಯ್ ಬಾಯ್.